ಒಳ್ಳೆಯವರಿಗೆ ಏಕೆ ಇಷ್ಟು ಬೇಗ ಸಾವು? ಸಮಾಜದ ಏಳ್ಗೆಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರ ಬದುಕು ಬಹುಬೇಗ ಅಂತ್ಯಗೊಳ್ಳುವುದೆಂದರೇನು ಅರ್ಥ? ತಮ್ಮ ಸಂಬಂಧಿಕರ ಮದುವೆ ಕಾರ್ಯಕ್ರಮಕ್ಕೆ ಕಲಬುರಗಿಗೆ ಹೋಗುತ್ತಿದ್ದಾಗ ಜೇವರ್ಗಿ ಹತ್ತಿರ ರಸ್ತೆ ಅಪಘಾತದಲ್ಲಿ ಕರ್ನಾಟಕ ಕಂಡ ದಕ್ಷ ಐಎಎಸ್ ಅಧಿಕಾರಿಯಾದ ಮಹಾಂತೇಶ್ ಬಿಳಿಗಿಯವರನ್ನ ನಾವು ಕಳೆದುಕೊಂಡಿದ್ದೇವೆ. ಕಡು ಬಡತನದಲ್ಲಿ ಹುಟ್ಟಿದ ಮಹಾಂತೇಶ್ ಬಿಳಿಗಿಯವರು ಚಿಕ್ಕವರಿದ್ದಾಗಲೇ ತಮ್ಮ ತಂದೆಯನ್ನ ಕಳೆದುಕೊಳ್ತಾರೆ. ಆಗ ಅವರ ತಾಯಿ ವಿಧವಾ ವೇತನ ಪಡೆಯಲು ತಹಸೀಲ್ದಾರ್ ಕಚೇರಿಗೆ ಅಲೆದಾಡಿ ಕೊನೆಗೆ 100 ರೂಪಾಯಿ ಲಂಚ ಕೊಟ್ಟು 25 ರೂಪಾಯಿಯ ವಿಧವಾ ವೇತನ ಪಡೆದುಕೊಳ್ತಾರೆ. ತನ್ನ ತಾಯಿಯ ಈ ಪರಿಸ್ಥಿತಿ ಹಾಗೂ ಭ್ರಷ್ಟ ವ್ಯವಸ್ಥೆಯನ್ನ ಕಣ್ಣಾರೆ ಕಂಡ ಬಾಲಕ ಮಹಾಂತೇಶ್ ಬಿಳಿಗಿಯವರು ಈ ವ್ಯವಸ್ಥೆಯನ್ನ ಬದಲಾಯಿಸಬೇಕು, ಜನರ ಕಷ್ಟಗಳಿಗೆ ಸ್ಪಂದಿಸಬೇಕೆಂದು ಪಣ ತೊಡ್ತಾರೆ. 1ನೇ ಕ್ಲಾಸಿನಿಂದ 9ನೇ ಕ್ಲಾಸಿನವರೆಗೆ ಶಿಕ್ಷಕರ ಕೃಪಾ ಕಟಾಕ್ಷದಿಂದ ಪಾಸ್ ಆಗುತ್ತಿದ್ದ ದಡ್ಡ ಹುಡುಗ ತನ್ನ ಗೆಳೆಯರು ಒಂದು ದಿನ ಮಾಡಿದ ಅವಮಾನದಿಂದ 10ನೇ ಕ್ಲಾಸಿನಿಂದ ಸೀರಿಯಸ್ ಆಗಿ ಓದಲು ಶುರು ಮಾಡ್ತಾರೆ. ಅಲ್ಲಿಂದ ಅವರು ಓದಿನಲ್ಲಿ ತಿರುಗಿ ನೋಡಿದೇ ಇಲ್ಲ. ಪಿಯುಸಿಯಲ್ಲಿ ಸೈನ್ಸ್ಗೆ ಅಡ್ಮಿಷನ್ ಮಾಡಿದ್ದ ಬಿಳಿಗಿ ಅವರು 260 ರೂಪಾಯಿ ಫೀಸ್ ಕಟ್ಟಲಾಗದೆ 30 ರೂಪಾಯಿ ಫೀಸ್ ಇರೋ ಆರ್ಟ್ಸ್ಗೆ ಅಡ್ಮಿಷನ್ ತೆಗೆದುಕೊಳ್ತಾರೆ. ಡಿಗ್ರಿಯಲ್ಲಿ ಓದಿನ ಜೊತೆಗೆ ಖರ್ಚಿಗೆ ಹಣದ ಸಲುವಾಗಿ ಟ್ಯೂಷನ್ ಕ್ಲಾಸ್ ಹೇಳಿ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಳ್ಳುವಾಗ